ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ 6 ತಿಂಗಳಿಂದ ಸ್ಟ್ರೈಕ್ ಮಾಡೋದಕ್ಕೆ ಇವರು ಪರ್ಮಿಷನ್ ಕೊಡ್ತಿರ್ಲಿಲ್ಲ ಮೇಡಮ್. ನಿಮಗೆ ಕೇಳೋಣ ಈಗ ಒಂದು ನಿಮಿಷ ನಮ್ಮ ಸಿದ್ದರಾಮಯ್ಯನವರು ವಾಲ್ಮೀಕಿ ಹಗರಣದಲ್ಲಿ ಕೇವಲ 89 ಕೋಟಿ ಹೋಯ್ತು ಅಂದ್ರು. 89 ಕೋಟಿ ದಲಿತರ ಹಣ ಅಲ್ವಾ, ವಾಪಸ್ ತರಿಸ್ಲಿಲ್ವಾ? ಭ್ರಷ್ಟಾಚಾರ ಅಲ್ವಾ? ಮೂಢ ಹಗರಣ ಇಲ್ಲ ಅಂದ್ರೆ ದರ್ಶನ್ ಅವರು ಸೈಟ್ಗಳನ್ನ ವಾಪಸ್ ಕೊಟ್ರು, ಅದು ಹಗರಣ ಅಲ್ವಾ? ಅದು ಭ್ರಷ್ಟಾಚಾರ ಅಲ್ವಾ? ಮೇಡಮ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಗುಲ್ಬರ್ಗ್ನಲ್ದಂತ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮದಲ್ಲಿ ಏನ್ ಹೇಳಿದ್ರು, ನಮ್ಮ ಇವರು ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಗ್ಗೆ ದರ್ಶನ್ ಇಷ್ಟುದ ಮಾತಾಡಿದ್ರು. ಇಷ್ಟೊತ್ತನ್ನು ಅಟ್ಲೀಸ್ಟ್ ನಮ್ಮ ಗುಲ್ಬರ್ಗ ಜಿಲ್ಲೆ ಈ ಕಡೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕನ ಮೈಸೂರು ಅಷ್ಟಾದ್ರೂ ಡೆವಲಪ್ ಮಾಡಿ ಅಂತ ಅಂಗಲಾಚ್ಕೊಂಡ್ರು ಮೇಡಮ್. ಇಷ್ಟೊಂದು ಆರ್ಥಿಕ ದಿವಾಳಿ ಆಗಿರ್ತಕ್ಕಂಥ ಈ ಸರ್ಕಾರ, ಇಷ್ಟೊಂದು ಆರ್ಥಿಕ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಾವು ಕಾಂಗ್ರೆಸ್ ವಕ್ತಾರರು ಕೇಳ್ತೀವಿ, 1,20,000 ಕೋಟಿ ನೀವು ಗ್ಯಾರಂಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಿ. ಬೆಂಗಳೂರು ಜನ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ 3% ಸೆಸ್ಸು ಭಿಕ್ಷುಕರ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಕಟ್ತಾ ಇದ್ದೀವಿ. ವರ್ಷಕ್ಕೆ 100 ಕೋಟಿ. 2 ವರ್ಷದಿಂದ ಭಿಕ್ಷುಕರ ದುಡ್ಡು ಕೊಟ್ಟಿಲ್ಲ. ಭಿಕ್ಷುಕರ ತಟ್ಟೆಗೂ ಕೈ ಹಾಕುವಂತ ಹೀನ ಸ್ಥಿತಿಗೆ ಬಂದಿದ್ಯಾ? ಆಯ್ತು, ಉತ್ತರ ಕೊಡ್ಲಿ. ನಾನು ನೀವು ಜೊತೆಗೆ ದೆಹಲಿಗೆ ಹೋಗೋಣ. ನೀವು ಭಿಕ್ಷೆ ಬೇಡಬೇಡಿ, ನಾವು ಅಂಗಲಾಚಿ ಭಿಕ್ಷೆ ಬೇಡು ಅಂತ ಕೆಲಸ ಮಾಡಿದ್ವಿ. ನಮ್ಮ ದುಡ್ಡು ಕೊಡಿ, ನಮ್ಮ ತೆರಿಗೆ ಹಣ ಕೊಡಿ, ನಮ್ಮ ಪೆರಿಫಲ್ ರಿಂಗ್ ರೋಡ್ ಹಣ ಕೊಡಿ, ಕೆರೆಕಟ್ಟೆ ಅಭಿವೃದ್ಧಿ ಹಣ ಕೊಡಿ. ಕೆಲವೊಂದಕ್ಕೆ ನಾವು ಆರ್ಥಿಕವಾಗಿ ಏನಾದ್ರೂ ತೊಡಕುಗಳಾದಾಗ ನಾನು ಅವಾಗ್ಲಿಂದ ಕೇಳ್ತಾ ಇರೋದು, ನಾಡಿಗೆ ದ್ರೋಹ ಆಗಿದೆ, ನಾಡಿಗೆ ಮೋಸ ಆಗಿದೆ, ನಾವು ಇಲ್ಲಿ ಹುಟ್ಟಿದೀವಿ, ಇಲ್ಲಿ ಬದುಕ್ತೀವಿ, ಇಲ್ಲೇ ಮಡಿತೀವಿ. ಹಾಗಾಗಿ ನಮ್ಮ ಹಣವನ್ನ ತಗೊಂಡು ನೀವು ಬೇರೆಯವ್ರಿಗೆ ಕೊಡೋದು ಕೊಡಿ ಅಂತ ಹೇಳ್ತಾ, ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡಿ, ನಮ್ಮ ಪೆರಿಫಲ್ ರಿಂಗ್ ರೋಡ್ ಹಣ ನಮಗೆ ಕೊಡಿ, ಭದ್ರಾ ಮೇಲ್ದಂಡೆ ಹಣ ನಮಗೆ ಕೊಡಿ, ಕೆರೆಕಟ್ಟೆ ಅಭಿವೃದ್ಧಿ 3,000 ಕೋಟಿ ನಮಗೆ ಕೊಡಿ, ನಮ್ಮ 14 ಆಯೋಗದ ಹಣ ನಮಗೆ ಕೊಡಿ, ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ 7,000 ಅಲ್ಲ 5,000 ಕೊಡ್ತೀವಿ. 5,000 ಅವ್ರದೇ ಪ್ರಶ್ನೆ ಪೂರಕವಾಗಿ ಅಂದ್ರೆ ಜಿಬಿಎ ಇಂದ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬೇಕಾಗಿದ್ದ ಭಿಕ್ಷಕರ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ರಿಲೇಟ್ ಮಾಡ್ತಾ ಇದ್ದೀರಾ? ಆ ಹಣದ್ದು ನಾನು ಹೇಳ್ತಾ ಇಲ್ಲ. ನಮ್ಮ ನಾಡಿಗೆ ಬರ್ಬೇಕಾದಂತ ಭರ್ಪೂರ್ ಹಣ ಬಂದ್ರೆ ಕೇವಲ 2,000 ರೂಪಾಯಿ ಅಲ್ಲ ಮೇಡಮ್, ಮಹಿಳೆಯರಿಗೆ 5,000 ಕೊಡುವಂತ ಶಕ್ತಿ ಈ ಸರ್ಕಾರಕ್ಕಿದೆ. ಸರ್, ನನ್ನ ಪ್ರಶ್ನೆ ನಿಮ್ಮಿಬ್ಬರಿಗೆ JDS ಮತ್ತು BJP, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ತುಂಬ ಮಾತಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು. ಭ್ರಷ್ಟಾಚಾರದ ಬಗ್ಗೆ ನಿಮ್ಮಿಬ್ಬರಿಗೂ ಸೇರಿಸಿ ಪ್ರಶ್ನೆ ಮಾಡ್ತೀನಿ ಸರ್. ಭ್ರಷ್ಟಾಚಾರ ಮಾಡಿ ಇತ್ತೀಚೆಗೆ ಜೈಲು ಸೇರಿದಂಥ ಒಬ್ಬ ಶಾಸಕ ಯಾರಾದ್ರೂ ಇದ್ದು, ಭ್ರಷ್ಟ ಶಾಸಕ, ಭ್ರಷ್ಟ ಪಕ್ಷದ ಶಾಸಕ ಯಾರಾದ್ರೆ ಅದು BJP ಶಾಸಕ ಚಂದ್ರು ಲಮಾನಿ. ಮಂಚದ ಕೇಸಲ್ಲಿ ಒಂದ್ ನಿಮಿಷ ಪ್ರಶ್ನೆ ಪೂರ್ತಿ ಮಾಡ್ತೇನೆ ಮೇಡಮ್. ಲಂಚದ ಕೇಸಲ್ಲಿ ಜೈಲಿಗೆ ಹೋಗಿದ್ದು ನಿಮ್ಮ ಪಕ್ಷದ ಶಾಸಕ, ಮಂಚದ ಕೇಸಲ್ಲಿ ಜೈಲಿಗೆ ಹೋಗಿದ್ದು ನಿಮ್ಮ ಪಕ್ಷದ ಶಾಸಕ, ಕಮಿಷನ್ ಹೆಸರಲ್ಲಿ ಜೈಲಿಗೆ ಹೋಗಿದ್ದು ನಿಮ್ಮ ಪಕ್ಷದ. ನಿಮ್ಗೆ ಯಾವ ನೈತಿಕತೆ ಇದೆ ಸರ್ ಕಮಿಷನ್ ಬಗ್ಗೆ ಮಾತಾಡಕ್ಕೆ? ಶ್ರೀನಿವಾಸ್ ಸರ್ ಉತ್ತರ ಕೊಡ್ತಾರೆ, ಅವರು ಸಮರ್ಥರಿದ್ದಾರೆ ಸರ್. ಉತ್ತರ ಕೇಳಿಸ್ಕೊಂಡು DK ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿ 55 ದಿನ ಇದ್ರಲ್ಲ, ಏನಕ್ಕೆ ಹೋದ್ರಪ್ಪ? ಆ ದಿನ ಏನಕ್ಕೆ ಹೋಗಿದ್ರು ಹೇಳು? ಅಲ್ಲ ರಾಗಿ ಬಿಸಕ್ ಹೋಗಿದ್ರ, ಹೊಲ ಒಳಕ್ ಹೋಗಿದ್ರ? ಅಲ್ಲ 55 ದಿನ ಡೆಲ್ಲಿ ತಿಹಾರ್ ಜೈಲಲ್ಲಿ ಏನ್ ಹೋಗಿದ್ರು ಅವರು? ಅಲ್ಲ ಏನ್ ಹೋಗಿದ್ರು ಹೇಳು? ಯಾರು ಬೇಡಪ್ಪ, ಈ ಪಕ್ಷದ ರಾಜ್ಯದ ಅಧ್ಯಕ್ಷರು DK ಶಿವಕುಮಾರ್ ಅವ್ರು ಹೋಗಿದ್ರಲ್ಲ 55 ದಿನ, ಏನಕ್ಕೆ ಹೋಗಿದ್ರು? ಏನಕ್ಕೆ ಹೋಗಿದ್ರು ಹೇಳು? 55 ದಿನ ತಿಹಾರ್ ಜೈಲು, ಈ ದೇಶದ ಭಯಂಕರ ಜೈಲು. ಅದಕ್ಕೆ ಹೋಗಿದ್ರು. ನಾಗೇಂದ್ರ ಇದ್ರಲ್ಲಪ್ಪ ಜೈಲಲ್ಲಿ, ಏನಕ್ಕೆ ಹೋಗಿದ್ರು? ಏನಕ್ಕೆ ಹೋಗಿದ್ರು ಹೇಳು? ನನ್ನ ಹೆಸರು ಚೇತನ್ ಅಂತ ಮಂಡ್ಯದಿಂದ ಬಂದೀನಿ ಸರ್. ಕರ್ನಾಟಕದಲ್ಲಿ 69,292 ಅಂಗನವಾಡಿ ಕೇಂದ್ರಗಳಿವೆ. 1.4 ಲಕ್ಷ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಗೌರ್ಮೆಂಟ್ ಬಂದಿದ್ದರಿಂದ ಅವ್ರಿಗೆ ಇದುವರೆಗೂ ಸಂಬಳ ಆಗಿಲ್ಲ. ನೆನ್ನೆ ಒಂದು ಅನೌನ್ಸ್ ಮಾಡಿದ್ರಿ, ಸಮಾಧಾನವಾ? 50 ಪೈಸಾ ಒಂದು ಮಗುಗೆ ಅಂತ ಹೇಳಿದ್ರು. ನಮ್ಮೂರಲ್ಲಿ 10 ಮಕ್ಕಳಿದ್ದಾರೆ. 10 ಮಕ್ಕಳಿಗೆ 5 ರೂಪಾಯಿ ಬರುತ್ತೆ ಸರ್. 5 ರೂಪಾಯಿಲಿ ಕೊತ್ತಂಬರಿ ಸೊಪ್ಪು ಬರಲ್ಲ. ಓಕೆನಾ? ಅಂಗನವಾಡಿ ಇರೋದೇನಂತಕ್ಕೆ ಮಕ್ಕಳನ್ನ ಪೌಷ್ಟಿಕತೆಯಿಂದ ಬೆಳೆಸೋದಕ್ಕೆ. ಅವ್ರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲಿ ಬರ್ತದೋ ಗೊತ್ತಿಲ್ಲ. 50 ಪೈಸೆ ಕೊತ್ತಂಬರಿ ಬರಲ್ಲ. ಒಂದು ಮೊಟ್ಟೆ 3 ಜನಕ್ಕೆ. ಒಂದು ಮೊಟ್ಟೆ ಕೊಡಬೇಕು ಅಂದರೆ ಒಂದೊಂದು ಟೈಮ್ 6 ರೂಪಾಯಿ ಇರುತ್ತೆ, ಒಂದೊಂದು ಟೈಮ್ 7 ರೂಪಾಯಿ ಇರುತ್ತೆ, ಒಂದೊಂದು ಟೈಮ್ 9 ರೂಪಾಯಿ ಇರುತ್ತೆ ಸರ್. ಇದಕ್ಕೆ ನಿಮ್ಮ ಉತ್ತರ ನೀಟಾಗಿರಲಿ, ಕಿರ್ಚಾಡಬೇಡಿ. ಏನಿದೆ ಸರ್? ಮೇಡಮ್, ನಮ್ಮ ಸರ್ಕಾರ ಬಂದ್ಮೇಲೆ
ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಅವರಿಗೆ ಒಂದು ಗೌರವಧನ ಕೊಟ್ಟಿದ್ವಿ. ಆಶಾ ಕಾರ್ಯಕರ್ತರಿಗೆ 700 ರೂಪಾಯಿ ಗೌರವಧನ ಕೊಟ್ಟಿದ್ವಿ. ಹಾಗೆ ಕೇಂದ್ರಕ್ಕೂ ರಿಕ್ವೆಸ್ಟ್ ಮಾಡಿದ್ವಿ, ಅಂಗನವಾಡಿ ಕಾರ್ಯಕರ್ತರಿಗೆ 7,000 ಕೊಡಿ ಅಂದ್ರೆ ಇವತ್ತಿನ ತನಕ ಕೊಡ್ಲಿಲ್ಲ. ಆಶಾ ಕಾರ್ಯಕರ್ತರಿಗೆ 3,500 ಸಹಾಯಧನ ಕೊಡಿ ಅಂದ್ರೆ ಕೊಡ್ಲಿಲ್ಲ. ಅನಾವಶ್ಯಕ ಕೊತ್ತಂಬರಿ ಸೊಪ್ಪು ಅಂತ ಕತೆ ಹೇಳೋದ ಬಿಡಿ, ಅವರಿಗೆ ನಾವು ಗೌರವವಾಗಿ ಎಲ್ಲದನ್ನೂ ತಲುಪಿಸಿದೀವಿ. ಸರ್ ಸುಮ್ಮನೆ ಹೇಳ್ಬೇಡ್ರಿ. ಸರ್, ಏನ್ ನಮಸ್ತೆ. ಮಾತಾಡ್ತೀರಾ? ಸರ್ ನಮಸ್ತೆ, ನನ್ನ ಹೆಸರು ಭಾನುಪ್ರಕಾಶ್ ಅಂತ. JDS ಮತ್ತು BJP ಇಬ್ಬರು ವಕ್ತಾರರಿಗೂ ನನ್ನ ಪ್ರಶ್ನೆ. ತಾವು ಇಷ್ಟೊತ್ತು ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ರಿ, ಗ್ಯಾರಂಟಿಯಿಂದ ರಾಜ್ಯದ ಒಂದು ಆರ್ಥಿಕತೆ ಬಗ್ಗೆ ಮಾತನಾಡ್ತಾ ಇದ್ರಿ. ಕಳೆದ ಒಂದು ಬಜೆಟ್ಗೆ ಒಂದು ಹೋಲಿಕೆ ಮಾಡಿದ್ರೆ 2024-25 ಆರ್ಥಿಕ ವರ್ಷದಲ್ಲಿ ನಮ್ಮ ಬಜೆಟ್ ಮತ್ತು 25-26ನೇ ಆರ್ಥಿಕ ವರ್ಷದಲ್ಲಿ 12% ಪ್ರಗತಿಯನ್ನು ಸಾಧಿಸಿದೆ. ಪ್ರಸ್ತುತ ಬಜೆಟ್ ಮಂಡನೆ ಆಗಿರುವ ಬಜೆಟ್ನ ವೆಚ್ಚ 4.09 ಲಕ್ಷ ಕೋಟಿ ಇದೆ. ಅದರಲ್ಲಿ 12% ಪ್ರಗತಿಯನ್ನು ಸಾಧಿಸಿದೆ ಅಂದರೆ ತಲಾ ಆದಾಯಕ್ಕೆ ಬಂದರೆ ನಮ್ಮ ಪ್ರಸ್ತುತ ಕರ್ನಾಟಕ ರಾಜ್ಯದ್ದು 2.09 ಲಕ್ಷ ಕೋಟಿ ಇದೆ. ಪ್ರಸ್ತುತ ರಾಜ್ಯದ ಪ್ರಥಮ ಸ್ಥಾನದಲ್ಲಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಬಿಫೋರ್ ಯು ಸ್ಟೇಟೆಡ್ ದ ಸ್ಟೇಟ್ಮೆಂಟ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಇದೆ ಅಂತ. ಬೇಕಾದ್ರೆ ನಾನು ನಿಮ್ಗೆ ಅಂಕಿಅಂಶಗಳ ಸಮೇತ ಕೊಡ್ತೀನಿ. ಇದ್ರ ಬಗ್ಗೆ ತಾವು ಇದ್ರ ಸ್ಪಷ್ಟೀಕರಣ ಇದನ್ನ ನಿಮ್ಮ ಅಭಿಪ್ರಾಯ ಅಂತ ಸ್ವೀಕರಿಸ್ತಾ ಬೇರೆಯವ್ರಿಗೆ ಪ್ರಶ್ನೆಗೆ ಅವಕಾಶ. ಪ್ರಶ್ನೆ ಕೇಳಬೇಕು. ನಿಮಗೆ ಕೊಟ್ರೆ ನೀವು ಬೇರೆಯವ್ರಿಗೆ ಕೊಡ್ತೀರಲ್ಲ, ಕೇಳಿ ಬೇಗ. ಸರ್ ನಮಸ್ತೆ, ನನ್ನ ಹೆಸರು ರಾಜು ಅಂತ. BJP ಅವ್ರಿಗೆ ನಾವು ಯಾವಾಗಲೂ ಹಿಂದೂ ಅಂತ ಹೇಳ್ತಿರಲ್ಲ ಸರ್, ಎಲ್ಲರೂ ಹಿಂದೂನೇ ಸರ್. ಆದರೆ ನೋಡಿ ನಮ್ಮ ಎಲ್ಲರೂ ಹಿಂದಲ್ಲ, ಹಿಂದೂಗಳು ಮಾತ್ರ ಹಿಂದೂಗಳು. ಅಲ್ಲಲ್ಲ, ಎಲ್ಲರೂ ಹಿಂದೂಗಳಲ್ಲ, ಹಿಂದೂಗಳು ಮಾತ್ರ ಹಿಂದೂಗಳು. ಈಗ ನೋಡಿ ಸರ್, ನೋಡಿ ನಮ್ಮ ಇದೇ ಚಾನಲ್ ಅಲ್ಲಿ ಪ್ರಸ್ತಾವ ಆಗಿದೆ. ಇವರು ಪ್ರಸ್ತಾವ ಮಾಡಿದ್ದಾರೆ, ನಮ್ಮ ಮುಜರಾಯಿ ಇಲಾಖೆಯವರು ಶಂಕುಸ್ಥಾಪನೆ, ಧಾರ್ಮಿಕ ಸೌಧ ಶಂಕುಸ್ಥಾಪನೆ ಮಾಡಿದ್ದಾರೆ. ಕೇಳಿಸ್ಕೊಂಡಿಲ್ಲ. ನೂತನವಾಗಿ ಧಾರ್ಮಿಕ ಸೌಧ ಕಟ್ಟಡ ಶಂಕುಸ್ಥಾಪನೆ ನಮ್ಮ ಕಾಂಗ್ರೆಸ್ ಮುಜರಾಯಿ ಇಲಾಖೆಯಿಂದ ಮಾಡಿದ್ದಾರೆ ಸರ್. ಶ್ರೀನಿವಾಸ್ ಸರ್, ನಿಮಗೆ ಪ್ರಶ್ನೆ. ನೀವು BJP ಅವರು ಯಾವಾಗಲೂ ಭಾವನಾತ್ಮಕ ವಿಷಯಗಳು, ದೇವಸ್ಥಾನಗಳು ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಇದರಲ್ಲಿ ನೋಡಿದ್ರೆ ಈಗ ನಾವು ಭೂ ಗ್ಯಾರಂಟಿಯಲ್ಲಿ ಏನು ನಮ್ಮ ಕೃಷ್ಣ ಬೈರೇಗೌಡರವರ ನೇತೃತ್ವದಲ್ಲಿ ಈಗ ಮುಜರಾಯಿ ಇಲಾಖೆ ಸೇರಿ 20,000 ಎಕರೆ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ದೀವಿ. ಸರ್ವೆ ಮಾಡಿದ್ದೀವಿ. 17,500 ಎಕರೆ A ಮತ್ತು B ದೇವಸ್ಥಾನ ಗ್ರಾಮಾಂತರದಲ್ಲಿ ಮತ್ತು 2,500 ಎಕರೆ ನಗರ ಪ್ರದೇಶದಲ್ಲಿ ಇವತ್ತು ಸರ್ವೆ ಮಾಡಿ ದೇವಸ್ಥಾನಗಳ ಹೆಸರಿಗೆ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇಂತಹ ಕ್ರಮಗಳನ್ನ BJP ಅವರು ಯಾಕೆ ಈ ಮೊದಲು ತಗೊಂಡಿಲ್ಲ? ಬರೀ ಎಲೆಕ್ಷನ್ಗೋಸ್ಕರ ಮಾತ್ರ ದೇವ್ರನ್ನ ಉಪಯೋಗಿಸ್ಕೊಳ್ಳೋ ನೀವು ಏನ್ ಮಾಡಿದೀರಾ? ಈ ರೀತಿಯ ಒಂದು ಒಳ್ಳೆ ಕೆಲಸಗಳನ್ನ ದೇವರ ಹೆಸರಲ್ಲಿ. ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಅತಿಕ್ರಮ ಮಾಡಿರ್ತಕ್ಕಂತ 4,500 ಎಕರೆ ಜಮೀನನ್ನ ರಾಮಸ್ವಾಮಿ ಕೆರೆನ ಹಾಕೊಂಡ್ ಬಿಟ್ಟಿದ್ರು, ಕೆರೆ ಭೂಮಿನ ಒತ್ತುವರಿ ಮಾಡ್ಕೊಂಡಿದ್ರು ಕೃಷ್ಣ ಬೈರೇಗೌಡರು. ಆದ್ರೆ ನಾವು ಗಲಾಟೆ ಮಾಡ್ಮೇಲೆ ಬಿಟ್ಕೊಟ್ರು. ಗ್ಯಾರಂಟಿ ಯೋಜನೆಗಳು ಜನರ ಅಭಿವೃದ್ಧಿಗೆ ಅಂದಾಗ ಅಭಿವೃದ್ಧಿ ಅನ್ನೋದು ಕೇವಲ ಪಾಕೆಟ್ಗೆ ಬರೋ ದುಡ್ಡು ಅಥವಾ ಓಡಾಡೋ ಬಸ್ ಮಾತ್ರ ಅಲ್ವಾ. ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಇಲಾಖೆಗಳು ಕೂಡ ಸರಿಯಾಗಿ ಕೆಲಸ ಮಾಡಿ ಎಲ್ಲ ಅಭಿವೃದ್ಧಿ ಯೋಜನೆಗಳು ಕೂಡ ಅನುಷ್ಠಾನಕ್ಕೆ ಬರೋ ರೀತಿಯಲ್ಲಿ ನಿರ್ವಹಿಸುವ ಜವಾಬ್ದಾರಿ ಸರ್ಕಾರದ್ದು. ಬಜೆಟ್ನಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡುತ್ತೆ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.